ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಒಳ್ಳೆಯದಾದಂಥ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಸ್ವೀಟ್ ಪ್ಲಸ್ ಖಾರ, ಒಂದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸ್ವೀಟು ಮಾಡ್ಬೋದು, ಜೊತೆಗೆ ಖಾರನೂ ಸಹ ಮಾಡ್ಬೋದು. ಬೇಸಿಗೆಗೆ ತುಂಬಾ ಒಳ್ಳೆಯದಾದಂಥ ರೆಸಿಪಿ ಇದು. ನಮ್ಮ ದೇಹಕ್ಕೂ ಸಹ ತುಂಬಾ ತಂಪು. ಯಾರಿಗೆಲ್ಲ ಹೀಟ್ ಜಾಸ್ತಿ ಆಗಿ ಹೊಟ್ಟೆ ನೋವೆಲ್ಲ ಬರ್ತಾ ಇರುತ್ತೆ ಅವ್ರಿಗೂ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ, ಡಯಾಬಿಟೀಸ್ ಪೇಷಂಟ್ಸ್ಗೆ, ಅವ್ರಿಗೆಲ್ಲರಿಗೂ ತುಂಬಾ ಒಳ್ಳೆಯದು. ಮತ್ತು ಯಾರಿಗೆ ಹಿಮೋಗ್ಲೋಬಿನ್ HP ಕಡಿಮೆ ಇರುತ್ತೋ ಅವ್ರಿಗೂ ಸಹ ತುಂಬಾ ಒಳ್ಳೆಯದು ಈ ಒಂದು ರೆಸಿಪಿ. ಅಟ್ಲೀಸ್ಟ್ ವಾರದಲ್ಲಿ 2 ದಿವಸ ಆದರೂ ನಾವು ಇದನ್ನು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ಹೆಲ್ತ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಸೊ ಏನಪ್ಪ ರೆಸಿಪಿ ಅಂತಂದರೆ, ಏನು ಜಾಸ್ತಿ ಕಷ್ಟವಾದಂಥ ರೆಸಿಪಿ ಏನಲ್ಲ. ಇದು ರಾಗಿ ಗಂಜಿ. ರಾಗಿ ಗಂಜಿನ ನಾನು ಸ್ವೀಟಲ್ಲೂ ತೋರಿಸ್ತಾ ಇದ್ದೀನಿ, ಜೊತೆಗೆ ಖಾರದಲ್ಲೂ ಸಹ ತೋರಿಸ್ತಾ ಇದ್ದೀನಿ. ಕೆಲವರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಕೆಲವರಿಗೆ ಖಾರ ಇಷ್ಟ ಆಗುತ್ತೆ. ಎರಡು ಮಾಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ರಾಗಿ ಪಾಯಸ ಅಂತ ಕೂಡ ಕರಿಬೋದು ನಾವು, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು. ಇದನ್ನು ಟ್ರೈ ಮಾಡಿ ನೀವೇ ಕುಡಿದು ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ನಮ್ಮ ಆರೋಗ್ಯಕ್ಕೂ ಸಹ ಅಷ್ಟೇ ಒಳ್ಳೆಯದು. ಸುಮ್ಮನೆ ವಿಡಿಯೋನ ಲೆಂತಿ ಮಾಡಿದೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಫಸ್ಟ್ ನಾನು ಖಾರ ಗಂಜಿನ ತೋರಿಸ್ತಾ ಇದ್ದೀನಿ, ಆಮೇಲೆ ಸ್ವೀಟ್ ರೆಸಿಪಿನ ತಿಳಿಸ್ಕೊಡ್ತೀನಿ. ಇಲ್ಲಿ ನಾವು ಮೆಷರ್ಮೆಂಟ್ಸು ಜೊತೆಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಗಂಜಿ ಜಾಸ್ತಿ ಗಟ್ಟಿಯಾಗ್ಬಿಟ್ರೂ ಚೆನ್ನಾಗಿರೋದಿಲ್ಲ, ತೆಳುವಾಗ್ಬಿಟ್ರೂ ಚೆನ್ನಾಗಿರೋದಿಲ್ಲ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇರಬೇಕು. ಇಲ್ಲಿ ನೋಡಿ, ನಾನು ಹಾಕ್ತಾ ಇರೋ ಸ್ಪೂನ್ಗೆ 1 ಸ್ಪೂನ್ಗೆ 200 ml ಆಗೋಷ್ಟು ವಾಟರ್ ಬೇಕು. ನಾನು ಇಲ್ಲಿ 3 ಸ್ಪೂನ್ ತೊಗೊಂಡಿದ್ದೀನಿ, ಅದಕ್ಕೆ 600 ml ಅಷ್ಟು ನೀರನ್ನ ತೊಗೊಂಡಿದ್ದೀನಿ ನಾನು. ಇದನ್ನು ಗಂಟು ಇಲ್ಲದೆ ಇರೋ ಥರ ನೀವು ವಿಸ್ಕರ್ ಸಹಾಯದಿಂದ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಪ್ಲೈನ್ ಪೇಸ್ಟ್ ಮಾಡ್ಕೊಬೇಕು ಇದನ್ನು ನೀವು. ಯಾಕಂದರೆ ಗಂಟು ಇದ್ಬಿಟ್ರೆ ಗಂಜಿನೂ ಸಹ ಗಂಟು ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಡೈರೆಕ್ಟಾಗಿ ಪೌಡ್ರೂ ಸಹ ನಾವು ಹಾಕಬಾರ್ದು, ಆವಾಗಲೂ ಚೆನ್ನಾಗಿ ಬರೋದಿಲ್ಲ, ಗಂಟು ಆಗಿಬಿಡುತ್ತೆ ಬಿಸಿ ನೀರಿಗೆ ಹಾಕ್ಕೊಂಡ್ರೆ. ಸೊ ಈ ಥರ ಫಸ್ಟ್ ನೀವು ಪ್ಲೈನಾಗಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಹುರ್ಕೊಬೇಕಾಗುತ್ತೆ ನೀವು. ಮೆಜರ್ಮೆಂಟ್ ಅಂತ ಅಂದರೆ ಒಂದು ಸ್ವಲ್ಪನೇ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬಾರ್ದು. ಸೊ ನಾನು ತೋರಿಸಿರೋ ಮೆಷರ್ಮೆಂಟ್ಗೆ ಒಂದು 4 ಜನ ಗಂಜಿನ ಕುಡಿಬೋದು. ಅದಕ್ಕೆ 1/4 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬಂದುಬಿಡುತ್ತೆ, ನೋಡಿಕೊಂಡು ನೀವು ಸ್ವಲ್ಪ ಹಾಕ್ಕೊಬೇಕು. ಅದು ಚಿಟಪಟ ಅಂತ ಹುರಿದಾದ್ಮೇಲೆ ಸೊ ನೆಕ್ಸ್ಟು ಮೆಷರ್ಮೆಂಟ್ ಕಪ್ಪಲ್ಲಿ ನೋಡಿ, ಈ ಕಪ್ಪು ನನಗೆ 200 ml ಅಷ್ಟು, ನಾನು 600 ml ಅಷ್ಟು ವಾಟರ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಕುದಿಬೇಕು ಅದು ಕುದಿಯೋಷ್ಟರಲ್ಲಿ ಜೀರಿಗೆನ ಜಜ್ಕೊಳ್ಳೋಣ. ಇದು ಜಜ್ಜು ನೀಟಾಗಿ ಒಂದು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾತ್ರ ಪೇಸ್ಟ್ ಆದರೆ ಸಾಕು. ಸೊ ಇದನ್ನು ಕುದಿಯೋ ನೀರಿಗೆ ಹಾಕ್ಬಿಟ್ಟು ನೀಟಾಗಿ ನೀವು ಇದನ್ನು ಕುದಿಸ್ಕೊಬೇಕು. ಯಾಕಂದರೆ ಜಾಸ್ತಿ ಜೀರಿಗೆನ ಹಾಕ್ಕೊಂಬಿಟ್ರೆ ಟೇಸ್ಟು ಸಹ ಚೆನ್ನಾಗಿರೋದಿಲ್ಲ. ಆಮೇಲೆ ನೆಕ್ಸ್ಟ್ ನೀವು ಇದಕ್ಕೆ ಉಪ್ಪು ಹಾಕ್ಕೊಬೇಕು. ಉಪ್ಪು ಯಾವ ರೀತಿ ಹಾಕ್ಕೊಬೇಕು ಅಂತಂದರೆ, ನೀವು ಟೇಸ್ಟ್ ನೋಡಿದಾಗ ಇನ್ನೂ ಸಾಲದು ಉಪ್ಪು ಇನ್ನೂ ಸ್ವಲ್ಪ ಹಾಕ್ಕೊಬೇಕು ಅನ್ನೋ ಥರ ಟೇಸ್ಟ್ ಇರಬೇಕು, ಹಾಗೆ ಹಾಕ್ಕೊಬೇಕು. ಯಾಕಂದರೆ ಗಂಜಿಗೆ ಉಪ್ಪು ತುಂಬ ಕಡಿಮೆ ಬೇಕು, ಜಾಸ್ತಿ ಹಾಕ್ಕೊಂಬಿಟ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಇದು ಹೆಲ್ದಿ ಅಂತ ಹೇಳೋದು. ಸೊ ನೀವೀಗ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಕೈ ಆಡಿಸ್ಕೊಂಡು ತಿರುಗಿಸ್ಕೊಬೇಕು. ಒಂದೇ ಸತಿ ನೀವು ಆ ಪೇಸ್ಟನ್ನೆಲ್ಲನೂ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ನಾವು ಉಪ್ಪಿಟ್ಟು ಮಾಡೋದಕ್ಕೆ ರವೆ ಯಾವ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀರೋ ಆ ರೀತಿ ಇದನ್ನು ಸಹ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ನೀವು ಇದನ್ನು ಕುದಿಸ್ಕೊಬೇಕು. ಹೈ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ಉಕ್ಕು ಬಂದುಬಿಡುತ್ತೆ, ನೋಡ್ಕೊಂಡು ನೀವು ಕೈ ಆಡಿಸ್ಕೊಳ್ತಾ ಇದ್ದರೆ ಸಾಕು. ನಿಮಗೆ ಟೈಮ್ ಇದೆ ಅಂತ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಹ ನೀವು ಇದನ್ನು ಕುದಿಸ್ಕೊಬೇಕು. ನೋಡಿ, ನಾನೀಗ ತೋರಿಸ್ತಾ ಇದ್ದೀನಿ ಎಷ್ಟು ತೆಳುವಾಗಿದೆ ಗಂಜಿ. ಇನ್ನೊಂದು ಸ್ವಲ್ಪ ಹೊತ್ತು ಒಂದು 4 ರಿಂದ 5 ನಿಮಿಷ ಕುದಿಸಾದ್ಮೇಲೆ ನೋಡಿ ಎಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಅಂತ. ಇದನ್ನು ನೀವು ಅಟ್ಲೀಸ್ಟ್ ವಾರಕ್ಕೆ 2 ಸತಿ ಆದರೂ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ, ಹಿಮೋಗ್ಲೋಬಿನ್ ಕಂಟೆಂಟ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಈ ಒಂದು ಬೆಲ್ಲ ಏನಕ್ಕೆ ಅಂದರೆ ರುಚಿ ಇನ್ನಷ್ಟು ಹೆಚ್ಚಿಸುತ್ತೆ. ಆ ಒಂದು ಸಣ್ಣದಾಗಿರೋಂಥ ಒಂದು ಇಷ್ಟು ಬೆಲ್ಲ ಹಾಕೋದ್ರಿಂದ. ಸೊ ನೋಡಿ, ಇವಾಗ ಎಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಟೇಸ್ಟಿ ಆದಂಥ ಖಾರದ ಗಂಜಿ ಇದು ನಮಗೆ ರೆಡಿ ಆಯಿತು. ಸೊ ಖಾರ ಇಷ್ಟಪಡೋರು ಈ ರೀತಿ ಮಾಡ್ಕೊಂಡು ಕುಡೀರಿ. ಸೊ ನೆಕ್ಸ್ಟು ಸ್ವೀಟ್ ಮಾಡೋದು ತಿಳಿಸ್ಕೊಡ್ತೀನಿ. ಸೇಮ್ ಮೆಷರ್ಮೆಂಟೇ ಇರುತ್ತೆ. ಸೊ ಫಸ್ಟ್ ನಾನಿಲ್ಲಿ ಏಲಕ್ಕಿ ಜಜ್ಕೊತಾ ಇದ್ದೀನಿ. ನೀರು ಕಾಯೋದಕ್ಕೆ ಇಟ್ಬಿಟ್ಟು ಏಲಕ್ಕಿ, ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಗನಿಗೆ ಕೊಡ್ತಾ ಇರೋದ್ರಿಂದ ಇದನ್ನು ನಾನು ಡ್ರೈ ಫ್ರೂಟ್ಸ್ ಪೌಡ್ರ್ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೂ ಬೇಕಾದರೆ ನೀವು ಸಹ ಹಾಕ್ಕೊಬೋದು. ಸೊ ನೆಕ್ಸ್ಟ್ ಅದೇ ಪ್ರೋಸೆಸ್. 1 ಸ್ಪೂನು ಪೌಡ್ರನ್ನ ಮಾತ್ರ ತೊಗೊಂಡಿದ್ದೀನಿ ನಾನು, ಒಬ್ಬನಿಗೆ ಮಾಡ್ತಾ ಇರೋದು ಇದನ್ನು. ಅದನ್ನು ನೀಟಾಗಿ ಗಂಟಿಲ್ದಂಗೆ ತಿರುಗಿಸ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಕೈ ಆಡಿಸ್ಕೊಳ್ತಾ ಇದ್ದರೆ ರೆಡಿ ಆಯಿತು. ಜೊತೆಗೆ ನೀವು ಇದಕ್ಕೆ ಬೆಲ್ಲನ ಹಾಕ್ಕೊಬೇಕು. ಸೊ ನಿಮಗೆ ಬೆಲ್ಲ, ಸಕ್ಕರೆ ಏನು ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ಬೆಲ್ಲನೇ ಪ್ರಿಫರ್ ಮಾಡಿ. ಹೆಲ್ದಿಯಾಗಿರೋದನ್ನು ಶುಗರ್ ಹಾಕಿ ಹಾಳು ಮಾಡೋದು ಬೇಡ ಅಲ್ವಾ.
ಅದಕ್ಕೋಸ್ಕರ ಬೆಲ್ಲನೇ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಸೊ ಬೆಲ್ಲ ಇಲ್ಲಾಂದರೆ ಕಲ್ಸಕ್ಕರೆ ಸಹ ನೀವು ಇದಕ್ಕೆ ಯೂಸ್ ಮಾಡ್ಬೋದು, ಅದು ದೇಹಕ್ಕೆ ತುಂಬಾ ತಂಪು. ಇಲ್ಲ ಅಂದರೆ ನೀವು ಇದಕ್ಕೆ ಹನಿ ಸಹ ಯೂಸ್ ಮಾಡ್ಬೋದು, ಹನಿನೂ ಚೆನ್ನಾಗಿರುತ್ತೆ. ಇಷ್ಟು ಮಾಡಿಕೊಂಡ್ರೆ ಸ್ವೀಟ್ ಗಂಜಿ ರೆಡಿ ಆಯಿತು. ಸೊ ನನ್ನ ಮಗ ಅಂತೂ ತುಂಬಾ ಇಷ್ಟಪಡ್ತಿದ್ದ, ಏಲಕ್ಕಿ ಫ್ಲೇವರು ಎಲ್ಲನೂ ಸಖತ್ತಾಗಿತ್ತು. ನೀವು ಸಹ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.